ಇವರು ಗಡಿನಾಡಲ್ಲಿ ಕನ್ನಡ ಉಳಿಸಿದಂತಹ ಮಹಾಪುರುಷರು. ಕಲ್ಯಾಣ ಭಾಗದ ಮಕ್ಕಳಿಗೆ ಕನ್ನಡ ಕಲಿಸಿ ಪುಣ್ಯಾತ್ಮರು. ಇದೀಗ ಅವರ 135ನೇ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತ್ಯೋತ್ಸವ ಬಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಸಂಭ್ರಮ ಸಡಗರ. ಕಲ್ಯಾಣದಲ್ಲಿ ಕನ್ನಡ ಸ್ವಾಮೀಜಿ ಎಂದೇ ಖ್ಯಾತಿ. ಹೈದರಾಬಾದ್ನ ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಕನ್ನಡ ಕಲಿಯುವುದು ಮಾತನಾಡುವುದು ಸುಲಭ ಇರಲಿಲ್ಲ. ಆದರೂ ಬೀದರ್ ಕಲಬುರಗಿ ಭಾಗದಲ್ಲಿ ಕನ್ನಡ ಉಳಿಸಿದ ಖ್ಯಾತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅವರಿಗೆ ಸಲ್ಲುತ್ತದೆ. ಇದೀಗ ಅವರ 135ನೇ ಜಯಂತ್ಯೋತ್ಸವ ಬಾಲ್ಕಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀಗಳ ಜಯಂತ್ಯೋತ್ಸವಕ್ಕೆ ಉಪ ಲೋಕಾಯುಕ್ತರಾದ ಕೆಎನ್ ಫಣೀಂದ್ರ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಹಿರೇಮಠದಿಂದ ಭವ್ಯ ಮೆರವಣಿಗೆ ನಡೆಯಿತು. ಶಿಕ್ಷಣ ಇರ್ಬೋದು, ಅನ್ನದಾಸೋಹ ಇರ್ಬೋದು, ಈ ಅನುಭವ ಮಂಟಪದ ಒಂದು ಕಾರ್ಯರೂಪಕ್ಕೆ ಬಂದಿದ್ದಿರ್ಬೋದು, ಇದ್ರದ್ದೆಲ್ಲ ಒಂದು ತಾಯಿ ಬೇರು ಅಂದರೆ ಪೂಜ್ಯ ಶ್ರೀ ಮಗಚ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ರೂಪಕ್ಕೆ ತಂದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಪೂಜ್ಯರ ಜಯಂತ್ಯೋತ್ಸವ ಅಂತಂದ್ರೆ ಇದೊಂದು ಮಾನವೀಯ ಮೌಲ್ಯ ಉಳ್ತಕ್ಕಂಥ ಜಯಂತ್ಯೋತ್ಸವ ಅಂತಕ್ಕಂಥ ಮಾತನ್ನು ತಿಳಿಸಿ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವಕ್ಕೆ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಮ್ಯಾರಥಾನ್ನಲ್ಲಿ 100 ಕ್ರೀಡಾಪಟುಗಳು ಸೇರಿದ್ರು. ಬಳಿಕ ಶ್ರೀಗಳ ಕೊಡುಗೆ ಬಗ್ಗೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಕೊಂಡಾಡಿದ್ರು. ಈ ಭಾಗದಲ್ಲಿ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿರುವ ಕಾರ್ಯವನ್ನ ಕನ್ನಡ ಶ್ರೀಮಠದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಮುನ್ನಡೆಸಿಕೊಂಡು ಬರುತ್ತಿರುವುದು ಸಂತೋಷದ ಸಂಗತಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ ನ್ಯೂಸ್, ಬೀದರ್. ಇವರು ಗಡಿನಾಡಲ್ಲಿ ಕನ್ನಡ ಉಳಿಸಿದಂತಹ ಮಹಾಪುರುಷರು. ಕಲ್ಯಾಣ ಭಾಗದ ಮಕ್ಕಳಿಗೆ ಕನ್ನಡ ಕಲಿಸಿ ಪುಣ್ಯಾತ್ಮರು. ಇದೀಗ ಅವರ 135ನೇ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತ್ಯೋತ್ಸವ ಬಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಸಂಭ್ರಮ ಸಡಗರ. ಕಲ್ಯಾಣದಲ್ಲಿ ಕನ್ನಡ ಸ್ವಾಮೀಜಿ ಎಂದೇ ಖ್ಯಾತಿ. ಹೈದರಾಬಾದ್ನ ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಕನ್ನಡ ಕಲಿಯುವುದು ಮಾತನಾಡುವುದು ಸುಲಭ ಇರಲಿಲ್ಲ. ಆದರೂ ಬೀದರ್ ಕಲಬುರಗಿ ಭಾಗದಲ್ಲಿ ಕನ್ನಡ ಉಳಿಸಿದ ಖ್ಯಾತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅವರಿಗೆ ಸಲ್ಲುತ್ತದೆ. ಇದೀಗ ಅವರ 135ನೇ ಜಯಂತ್ಯೋತ್ಸವ ಬಾಲ್ಕಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀಗಳ ಜಯಂತ್ಯೋತ್ಸವಕ್ಕೆ ಉಪ ಲೋಕಾಯುಕ್ತರಾದ ಕೆಎನ್ ಫಣೀಂದ್ರ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಹಿರೇಮಠದಿಂದ ಭವ್ಯ ಮೆರವಣಿಗೆ ನಡೆಯಿತು. ಶಿಕ್ಷಣ ಇರ್ಬೋದು, ಅನ್ನದಾಸೋಹ ಇರ್ಬೋದು, ಈ ಅನುಭವ ಮಂಟಪದ ಒಂದು ಕಾರ್ಯರೂಪಕ್ಕೆ ಬಂದಿದ್ದಿರ್ಬೋದು, ಇದ್ರದ್ದೆಲ್ಲ ಒಂದು ತಾಯಿ ಬೇರು ಅಂದರೆ ಪೂಜ್ಯ ಶ್ರೀ ಮಗಚ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ರೂಪಕ್ಕೆ ತಂದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಪೂಜ್ಯರ ಜಯಂತ್ಯೋತ್ಸವ ಅಂತಂದ್ರೆ ಇದೊಂದು ಮಾನವೀಯ ಮೌಲ್ಯ ಉಳ್ತಕ್ಕಂಥ ಜಯಂತ್ಯೋತ್ಸವ ಅಂತಕ್ಕಂಥ ಮಾತನ್ನು ತಿಳಿಸಿ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವಕ್ಕೆ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಮ್ಯಾರಥಾನ್ನಲ್ಲಿ 100 ಕ್ರೀಡಾಪಟುಗಳು ಸೇರಿದ್ರು. ಬಳಿಕ ಶ್ರೀಗಳ ಕೊಡುಗೆ ಬಗ್ಗೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಕೊಂಡಾಡಿದ್ರು. ಈ ಭಾಗದಲ್ಲಿ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿರುವ ಕಾರ್ಯವನ್ನ ಕನ್ನಡ ಶ್ರೀಮಠದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಮುನ್ನಡೆಸಿಕೊಂಡು ಬರುತ್ತಿರುವುದು ಸಂತೋಷದ ಸಂಗತಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ ನ್ಯೂಸ್, ಬೀದರ್. ಇವರು ಗಡಿನಾಡಲ್ಲಿ ಕನ್ನಡ ಉಳಿಸಿದಂತಹ ಮಹಾಪುರುಷರು. ಕಲ್ಯಾಣ ಭಾಗದ ಮಕ್ಕಳಿಗೆ ಕನ್ನಡ ಕಲಿಸಿ ಪುಣ್ಯಾತ್ಮರು. ಇದೀಗ ಅವರ 135ನೇ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತ್ಯೋತ್ಸವ ಬಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಸಂಭ್ರಮ ಸಡಗರ. ಕಲ್ಯಾಣದಲ್ಲಿ ಕನ್ನಡ ಸ್ವಾಮೀಜಿ ಎಂದೇ ಖ್ಯಾತಿ.
ಹೈದರಾಬಾದ್ನ ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಕನ್ನಡ ಕಲಿಯುವುದು ಮಾತನಾಡುವುದು ಸುಲಭ ಇರಲಿಲ್ಲ. ಆದರೂ ಬೀದರ್ ಕಲಬುರಗಿ ಭಾಗದಲ್ಲಿ ಕನ್ನಡ ಉಳಿಸಿದ ಖ್ಯಾತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅವರಿಗೆ ಸಲ್ಲುತ್ತದೆ. ಇದೀಗ ಅವರ 135ನೇ ಜಯಂತ್ಯೋತ್ಸವ ಬಾಲ್ಕಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀಗಳ ಜಯಂತ್ಯೋತ್ಸವಕ್ಕೆ ಉಪ ಲೋಕಾಯುಕ್ತರಾದ ಕೆಎನ್ ಫಣೀಂದ್ರ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಹಿರೇಮಠದಿಂದ ಭವ್ಯ ಮೆರವಣಿಗೆ ನಡೆಯಿತು. ಶಿಕ್ಷಣ ಇರ್ಬೋದು, ಅನ್ನದಾಸೋಹ ಇರ್ಬೋದು, ಈ ಅನುಭವ ಮಂಟಪದ ಒಂದು ಕಾರ್ಯರೂಪಕ್ಕೆ ಬಂದಿದ್ದಿರ್ಬೋದು. ಇದ್ರದ್ದೆಲ್ಲ ಒಂದು ತಾಯಿ ಬೇರು ಅಂದ್ರೆ ಪೂಜ್ಯ ಶ್ರೀ ಮಗಚ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರೂಪಕ್ಕೆ ತಂದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಪೂಜ್ಯರ ಜಯಂತಿ ಉತ್ಸವ ಅಂತಂದ್ರೆ ಇದೊಂದು ಮಾನವೀಯ ಮೌಲ್ಯ ಉಳ್ತಕ್ಕಂಥ ಜಯಂತಿ ಉತ್ಸವ ಅಂತಕ್ಕಂಥ ಮಾತನ್ನು ತಿಳಿಸಿ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವಕ್ಕೆ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಮ್ಯಾರಥಾನ್ನಲ್ಲಿ 100 ಕ್ರೀಡಾಪಟುಗಳು ಸೇರಿದ್ರು. ಬಳಿಕ ಶ್ರೀಗಳ ಕೊಡುಗೆ ಬಗ್ಗೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಕೊಂಡಾಡಿದ್ರು. ಈ ಭಾಗದಲ್ಲಿ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿರುವ ಕಾರ್ಯವನ್ನ ಕನ್ನಡ ಶ್ರೀಮಠದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಮುನ್ನಡೆಸಿಕೊಂಡು ಬರುತ್ತಿರುವುದು ಸಂತೋಷದ ಸಂಗತಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ ನ್ಯೂಸ್, ಬೀದರ್. ಇವರು ಗಡಿನಾಡಲ್ಲಿ ಕನ್ನಡ ಉಳಿಸಿದಂತಹ ಮಹಾಪುರುಷರು. ಕಲ್ಯಾಣ ಭಾಗದ ಮಕ್ಕಳಿಗೆ ಕನ್ನಡ ಕಲಿಸಿ ಪುಣ್ಯಾತ್ಮರು. ಇದೀಗ ಅವರ 135ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತ್ಯೋತ್ಸವ ಬಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಸಂಭ್ರಮ ಸಡಗರ. ಕಲ್ಯಾಣದಲ್ಲಿ ಕನ್ನಡ ಸ್ವಾಮೀಜಿ ಎಂದೇ ಖ್ಯಾತಿ. ಹೈದರಾಬಾದ್ನ ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಕನ್ನಡ ಕಲಿಯುವುದು ಮಾತನಾಡುವುದು ಸುಲಭ ಇರಲಿಲ್ಲ. ಆದರೂ ಬೀದರ್ ಕಲಬುರಗಿ ಭಾಗದಲ್ಲಿ ಕನ್ನಡ ಉಳಿಸಿದ ಖ್ಯಾತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅವರಿಗೆ ಸಲ್ಲುತ್ತದೆ. ಇದೀಗ ಅವರ 135ನೇ ಜಯಂತ್ಯೋತ್ಸವ ಬಾಲ್ಕಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀಗಳ ಜಯಂತ್ಯೋತ್ಸವಕ್ಕೆ ಉಪ ಲೋಕಾಯುಕ್ತರಾದ ಕೆಎನ್ ಫಣೀಂದ್ರ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಹಿರೇಮಠದಿಂದ ಭವ್ಯ ಮೆರವಣಿಗೆ ನಡೆಯಿತು. ಶಿಕ್ಷಣ ಇರ್ಬೋದು, ಅನ್ನದಾಸೋಹ ಇರ್ಬೋದು, ಈ ಅನುಭವ ಮಂಟಪದ ಒಂದು ಕಾರ್ಯರೂಪಕ್ಕೆ ಬಂದಿದ್ದಿರ್ಬೋದು. ಇದ್ರದ್ದೆಲ್ಲ ಒಂದು ತಾಯಿ ಬೇರು ಅಂದ್ರೆ ಪೂಜ್ಯ ಶ್ರೀ ಮಗಚ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರೂಪಕ್ಕೆ ತಂದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಪೂಜ್ಯರ ಜಯಂತಿ ಉತ್ಸವ ಅಂತಂದ್ರೆ ಇದೊಂದು ಮಾನವೀಯ ಮೌಲ್ಯ ಉಳ್ತಕ್ಕಂಥ ಜಯಂತಿ ಉತ್ಸವ ಅಂತಕ್ಕಂಥ ಮಾತನ್ನು ತಿಳಿಸಿ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವಕ್ಕೆ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಮ್ಯಾರಥಾನ್ನಲ್ಲಿ 100 ಕ್ರೀಡಾಪಟುಗಳು ಸೇರಿದ್ರು. ಬಳಿಕ ಶ್ರೀಗಳ ಕೊಡುಗೆ ಬಗ್ಗೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಕೊಂಡಾಡಿದ್ರು. ಈ ಭಾಗದಲ್ಲಿ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿರುವ ಕಾರ್ಯವನ್ನ ಕನ್ನಡ ಶ್ರೀಮಠದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಮುನ್ನಡೆಸಿಕೊಂಡು ಬರುತ್ತಿರುವುದು ಸಂತೋಷದ ಸಂಗತಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ ನ್ಯೂಸ್, ಬೀದರ್.